ಕೆಲಸದಲ್ಲಿ ಈ ತರ ಎಲ್ಲ ಆಕ್ಟಿವಿಟೀಸ್ ಅನ್ನು ನೀವು ಇನ್ವಾಲ್ವ್ ಆಗ್ತಾ ಪಾಲ್ಗೊಳ್ಳಿ. ಅವರಿಬ್ಬರಿಗೂ ಕೂಡ ತುಂಬಾ ಶ್ರದ್ಧೆಯಿಂದ ಬಂದು ಸುಂದರವಾದಂತಹ ಹೂವಿನ ಅವ್ರ ತಾಯಿ, ಅವರಿಬ್ಬರು ತಾಯಿ ತಂದೆ ತನಕ ಯಾವಾಗಲೂ ಮಕ್ಕಳ ಸಂಘದಕ್ಕೆ ಏನಾದ್ರೂ ಇದ್ ಮಾಡ್ಬೇಕು ಅಂದ್ರೆ ತುಂಬಾ ಶ್ರದ್ಧೆ ಭಕ್ತಿ ಅವ್ರಿಗೆ. ಆ ರೀತಿ ಆತರ ಪೇರೆಂಟ್ಸ್ ಸಿಗೋದು ತುಂಬಾ ಕಷ್ಟ. ನೀವು ನೋಡಿ, ನಿಮ್ಗೆ ಆತರ ಪೇರೆಂಟ್ಸ್ ಇದಾರೆ ಅಂದ್ರೆ ಇನ್ನೂ ಎಷ್ಟು ಇನ್ಸ್ಪಿರೇಷನ್ ಸಿಗುತ್ತೆ. ಯಾವಾಗ್ಲೂ ಸಾಮಾನ್ಯವಾಗಿ ಈ ತರದಕ್ಕೆ ಪೇರೆಂಟ್ಸ್ ಇನ್ಸ್ಪಿರೇಷನ್ ಕೊಡೋದು ಕಡಿಮೆ. ಅಲ್ಲೋಗೋಣ, ಇಲ್ಲೋಗೋಣ, ಸುತ್ತೋಣ, ಅಲ್ಲಿ ಎಂಜಾಯ್ ಮಾಡೋಣ, ಈ ಪ್ರಾಪಂಚಿಕದ ಎಂಜಾಯ್ಮೆಂಟ್ಗೆ ಎಷ್ಟು ಬೇಕಾದ್ರೂ ಇನ್ಸ್ಪಿರೇಷನ್ ಸಿಗತ್ತೆ ನಿಮ್ಗೆ. ತಂದೆ ತಾಯಿ ಇವತ್ತು ಹೋಗೋಣ ವೀಕೆಂಡ್, ಅಲ್ಲಿ ಹೋಗೋಣ, ಇಲ್ಲೋಗೋಣ, ಅಲ್ಲಿ ರಿಸಾರ್ಟ್ಸ್ ಹೋಗೋಣ, ಇಲ್ಗೋಣ, ಎಂಜಾಯ್ ಮಾಡೋಣ, ಬೀದಿ ಎಲ್ಲ ಸುತ್ತೋಣ. ಆದ್ರೆ ಭಗವಂತನ ಸ್ಮರಣೆ ಮಾಡೋಣ, ಈ ತರ ಭಗವಂತನ ಪೂಜೆ ಮಾಡೋಣ, ಭಗವಂತನಿಗೆ ಅಲಂಕಾರ ಮಾಡಿ ಆನಂದ ಮಾಡೋಣ ಅಂತ ಸಿಗುವಂತ ಪೇರೆಂಟ್ಸು ಕೂಡ ತುಂಬಾ ಕಷ್ಟ. ಅದ್ ನೀವು ಎಷ್ಟೋ ಜನ ಪುಣ್ಯ ಮಾಡಿರ್ಬೇಕು ಅಂತ ಪೇರೆಂಟ್ಸ್ ಸಿಗ್ಬೇಕು ಅಂತಂದ್ರು. ಆ ರೀತಿ ಕೆಲವ್ರ ಮಕ್ಕಳಿಗೆಲ್ಲ ತಂದೆ ತಾಯಿರು ಇನ್ಸ್ಪೈರ್, ಮೇನ್ ಇನ್ಸ್ಪಿರೇಷನ್ ಬರೋದೇ ತಂದೆ ತಾಯಿರಿಂದ. ಆ ತರದ್ದು ಪ್ರಾಪಂಚಿಕದ ಚಿಂತನೆಗಳನ್ನ ಎಷ್ಟು ಬೇಕು ಸುಮ್ಮನೆ ಟೈಮಿಂಗ್ ಅದೇ ದೊಡ್ಡದಾಗಿ ನಾವು ಮಾಡ್ಕೋಬಾರ್ದು. ಆ ರೀತಿ ಪೇರೆಂಟ್ಸ್ ಇದ್ದು, ಇವ್ರ ಪೇರೆಂಟ್ಸ್ ಅಷ್ಟೇ, ಸುಹಾಸ್ ಮತ್ತು ಹೇಮಂತ್ ಅವ್ರ ಪೇರೆಂಟ್ಸ್ ಕೂಡ ಅವರು ಎಲ್ಲ ಮಂತ್ರ ದೀಕ್ಷಿತರು, ಅವ್ರ ಮಕ್ಕಳಿಗೂ ಅವರು ಜಪಧ್ಯಾನ ಮಾಡ್ತಾರೆ, ಮಕ್ಕಳಿಗೂ ಇನ್ಸ್ಪಿರೇಷನ್ ಕೊಡ್ತಾರೆ. ಈ ರೀತಿ ನಾವು ಸದಾ ನಾವು ಸಚ್ಚಿಂತನೆ ಇರಬೇಕು. ಈ ಪ್ರಪಂಚದೊಳಗಿದ್ದು ಎಲ್ಲಾ ಆಕ್ಟಿವಿಟೀಸ್ ಮಾಡ್ತಾ ಇದ್ರು ಕೂಡ ನಮ್ಮ ಮನಸ್ಸು ಭಗವಂತನ ಚಿಂತನೆಯಲ್ಲಿ ಯಾವಾಗಲೂ ಹೈಯೆಸ್ಟ್ ಟೈಮ್ ನಾವು ಅವನ ಚಿಂತನೆಗೆ ಕೊಡಬೇಕು. ಆ ರೀತಿ ನಾವು ನಮ್ಮ ಮನಸ್ಸನ್ನು ಬೆಳೆಸ್ಕೊಂಡ ಅವ್ರಿಗೂ ಕೂಡ ಧನ್ಯವಾದ. ಎಲ್ಲರಿಗೂ ಜಯರಾಮ್ ಕೃಷ್ಣ. ನನ್ನ ಹೆಸರು ಸನ್ಮತಿ. ನಾನಿವತ್ತು ಹೇಳ್ತಾ ಇರೋ ಕತೆ ನಮ್ಮ ಸ್ವಭಾವವನ್ನು ಯಾವತ್ತೂ ಬಿಟ್ಕೊಡ್ಬಾರ್ದು ಅಂತ. ಒಂದೂರಲ್ಲಿ ದಾರಿ ಬದಿ ಹತ್ರ ಒಂದು ಹಾವಿನ ಹುತ್ತ ಇರುತ್ತೆ. ಆ ಹಾವು ಅಲ್ಲಿ ಓಡಾಡೋ ಜನರಿಗೆ, ಆಟಾಡೋ ಮಕ್ಳಿಗೆಲ್ಲ ತೊಂದರೆ ಕೊಡ್ತಾ ಇರುತ್ತೆ, ಕಚ್ಚೋದು, ಹೆದರ್ಸೋದು. ಹಂಗೆ ಒಂದ್ ದಿವಸ ಒಬ್ರು ಬಂದು ಈ ತರ ಸ್ವಾಮೀಜಿ ಹೇಳ್ತಾರೆ, ಹಾವು ಎಲ್ರಿಗೂ ತೊಂದರೆ ಮಾಡ್ತದೆ ಅಂತ. ಅದಕ್ಕೆ ಸ್ವಾಮೀಜಿ ಸರಿ, ನಾನು ಈ ಪರಿಹಾರನ ಬಗೆಹರಿಸ್ತೀನಿ ಅಂತ ಹೇಳಿ ಹಾವತ್ರ ಹೋಗಿ ಮಾತಾಡ್ತಾರೆ. ನೀನ್ ಯಾರಿಗೂ ತೊಂದರೆ ಕೊಡ್ಬಾರ್ದು ಅಂತ ಸ್ವಾಮೀಜಿ ಹಾವಿಗೆ ಹೇಳ್ತಾರೆ. ಹಾವು ಹಂಗೆ ನಡ್ಕೊಳ್ಳುತ್ತೆ. ಸ್ವಲ್ಪ ದಿವಸ ಕಳೆದ್ಮೇಲೆ ಅಲ್ಲಿ ಆಟ ಆಡೋ ಮಕ್ಳಿಗೂ ಗೊತ್ತಾಗುತ್ತೆ ನಾವೇನೇ ಮಾಡಿದ್ರು ಹಾವು ಏನು ಮಾಡಲ್ಲ ಅಂತ. ಅದು ಆಚೆ ಬಂದಾಗ ಅದ್ರ ಬಾಲ ಎತ್ತಿ ಎಸೆಯೋದು, ಕಲ್ಲೆತ್ತಿ ಹೊಡಿಯೋದು, ಈ ತರ ಚೇಷ್ಟೆ ಎಲ್ಲ ಮಾಡ್ತಾ ಇತ್ತು. ಹಿಂಗೆ ಸ್ವಲ್ಪ ದಿನ ಕಳೆದ್ವು. ಹಾವು ಫುಲ್ಲು ಸ್ವರ್ಗೋಗಿತ್ತು. ಒಂದ್ ದಿವಸ ಗುರು ಸ್ವಾಮೀಜಿನೂ ಅದೇ ಬದಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ಅವಾಗ ಅವರಿಗೆ ಹಾವು ಸಿಗುತ್ತೆ. ಅವಾಗ ಕೇಳ್ತಾರೆ, ಇದೇನಿದು ನಿನ್ ಪರಿಸ್ಥಿತಿ ಅಂತ. ಅವಾಗ ಹಾವು ಹೇಳುತ್ತೆ, ಸ್ವಾಮೀಜಿ ನೀವ್ ಹೇಳಿದ್ರಲ್ಲ ನೀನ್ ಯಾರಿಗೂ ತೊಂದರೆ ಮಾಡ್ಬಾರ್ದು ಅಂತ, ನಾನ್ ಹಾಗೆ ನಡ್ಕೊಂಡೆ. ಆದ್ರೆ ಮಕ್ಳು ನನ್ನನ್ನ ಎತ್ತಿ ಎಸೆಯೋದು, ಕಲ್ಲು ಹೊಡಿಯೋದು, ಆ ತರ ಚೇಷ್ಟೆ ಮಾಡ್ತಾ ಇದ್ರು ಅಂತ ಹಾವು ಹೇಳುತ್ತೆ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ನಾನ್ ಹೇಳಿದ್ದು ನೀನ್ ಯಾರಿಗೂ ತೊಂದರೆ ಮಾಡ್ಬಾರ್ದು ಅಂತ. ನಿನಗ್ ತೊಂದರೆ ಬಂದಾಗ ನೀನು ನಿನ್ ಸ್ವಭಾವನ ಬಿಟ್ಕೊಡ್ಬಾರ್ದು. ನಿನ್ ಸ್ವಭಾವ ಏನು ಅಂದ್ರೆ ಬುಸ್ಗುಟ್ಟೋದು. ಅವ್ರು ಯಾರಾದ್ರೂ ನಿನಗ್ ತೊಂದರೆ ಮಾಡಕ್ ಬಂದ್ರೆ ನೀನು ಬುಸ್ಗುಟ್ಬೇಕು ಅಂತ ಸ್ವಾಮೀಜಿ ಹೇಳಿ ಹೋಗ್ತಾರೆ. ಅವಾಗ ಮತ್ತೆ ಮಕ್ಳು ಅದೇ ತರ ಮಾಡಕ್ ಬಂದಾಗ ಹಾವು ಬುಸ್ಗುಟ್ಟುತ್ತೆ. ಹಿಂಗೆ ಮಕ್ಳು ಭಯ ಪಡ್ಕೊಂಡು ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಹಾವು ಮರದ ಕೆಳಗೆಲ್ಲ ಅದ್ರ ಆಹಾರ ನೋಡ್ಕೊಂಡು ಅದ್ರ ಪಾಡಿಗೆ ಇದ್ರ ಜೊತೆ ಮಕ್ಳ ಪಾಡಿಗೆ ಮಕ್ಳಿರ್ತಾರೆ. ಜಯರಾಮ್ ಕೃಷ್ಣ. ಈ ಕಥೆಯ ನೀತಿ, ನಾವ್ ಯಾವತ್ತಿಗೂ ನಮ್ ಸ್ವಭಾವನ ಬಿಡ್ಕೊಡ್ಬಾರ್ದು. ಜಯರಾಮ್ ಕೃಷ್ಣ. ಜಯರಾಮಕೃಷ್ಣ ಸನ್ಮತಿ. ಶ್ರೀರಾಮಕೃಷ್ಣರ ವಚನ ವೇದದಲ್ಲಿ ಶ್ರೀರಾಮಕೃಷ್ಣರ ಈ ಒಂದು ದೃಷ್ಟಾಂತವನ್ನ ಹೇಳ್ತಾರೆ. ಅದನ್ನ ಆರಿಸ್ಕೊಂಡು ಹೇಳಿದ್ಯಾ, ಗುಡ್. ಒಳ್ಳೆ ಒಂದು ಶ್ರೀರಾಮಕೃಷ್ಣರು ಒಳ್ಳೆ ಒಂದು ಇನ್ಫಾರ್ಮೇಶನ್ ಕೊಡುವಂತ ಒಂದು ಕಥೆನ ನೀನು ಹೇಳಿದ್ಯಾ. ಸೊ ಸನ್ಮತಿಗೆ ನಮ್ಮ ಮಕ್ಕಳ ಸಂಘದ ಎಲ್ಲ ಪುಟಾಣಿಗಳ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸೋಣ. ದಿವ್ಯ ಶಕ್ತಿ ನಮ್ಮಲ್ಲಿ ಬರುತ್ತೆ. ಓಕೆ, ಈಗ ಜೈಕಾರದೊಂದಿಗೆ ಇವತ್ತಿನ ಸಂಡೇ ಕ್ಲಾಸ್ ಅನ್ನ ಸಂಪನ್ನಗೊಳಿಸೋಣ. जय श्री गुरु महाराज की जय. जय श्री
ಕಿ ಜೈ. ಜೈ ಶ್ರೀ ಸ್ವಾಮೀಜಿ ಮಹಾರಾಜ್ ಕಿ ಜೈ. ಹಾಗೆ ಮಕ್ಕಳ, ನೀವೆಲ್ಲರೂ ಸುಮಾರು ಜನ ಬೇಲೂರು ಮಟ್ಟಿಗೆ ಕಾಣಿಕೆ ಕೊಟ್ಟಿದ್ರಿ. ನಾನು ಕೇಳಿದ್ದೆ ನಿಮ್ಗೆಲ್ಲನೂ ಬೇಲೂರು ಮಟ್ಟಿಗೆ ಕಾಣಿಕೆ ಕೊಡಿ. ನಾನು ನಿಮ್ಮೆಲ್ಲ ಬಂದಿದ್ದ ಒಂದು ಇದನ್ನು ಮಕ್ಕಳ ಸಂಘದ ಹೆಸರಿನಲ್ಲಿ ಬೇಲೂರು ಮಠಕ್ಕೆ, ಆಮೇಲೆ ಜಯರಾಮ್ ಬಾಟಿಗೆ ಮತ್ತು ಕಾಮಾರ್ ಪಿಕ್ಕೂರಿಗೆ 3 ಕಡೆನೂ ಆ ಒಂದು ಕಾಣಿಕೆ ಕೊಟ್ಟು ಅಲ್ಲಿನ ತಗೊಂಡಂತ ಸ್ವಾಮೀಜಿಗಳನ್ನ ನಾನು ಈ ತರ ಅಲ್ಲಿ ನಿಮ್ಗೆಲ್ಲರಿಗೂ ಸಹ ಪ್ರೇರಣೆ ಮಾಡಿದೆ. ನಮ್ಮೆಲ್ಲ ಮಕ್ಕಳಿಗೂ ನಿಮ್ಮ ಕೃಪೆ ಯಾವಾಗ್ಲೂ ಇರ್ಲಿನಪ್ಪ ಅಂದ್ಬಿಟ್ಟು ದಿವ್ಯತ್ರಯಲ್ಲಿ ಪ್ರಾರ್ಥಿಸಿದ್ದೀನಿ. ಸೊ ಕಾಣಿಕೆ ಕೊಟ್ಟಂತ ಎಲ್ರಿಗೂ ಕೂಡ ಒಂದು ಧನ್ಯವಾದವನ್ನ ತಿಳಿಸ್ತಾ ಇದ್ದೀನಿ. ಜಯರಾಮ್ ಕೃಷ್ಣ ಸರ್. 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 ರಾಮಕೃಷ್ಣ ಹೇಳಿದ ತಕ್ಷಣ ಎಕ್ಸಿಟ್ ಆಗ್ಬಿಡಿ, ಆಯ್ತಾ?